ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದು ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ. ಅದರ ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲಿ ರಿಜಾ ಅವರು ಇದೊಂದು ಬೆಂಗಳೂರು ಬುಲ್ಸ್ ಒಂದು ಟೀಮ್ನಲ್ಲಿ ಆಲ್ರೌಂಡ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಲಿ ರಿಜಾ ಅವರು ಎಲ್ಲ ಆಲ್ರೌಂಡ್ ಪ್ಲೇಯರ್ ಆಗೋದ್ರಿಂದ ಅವ್ರಿಗೆ ಫ್ರೆಂಡ್ಸ್ ಅವರು ಆಲ್ರೌಂಡ್ ಪ್ಲೇಯರ್ ಆಗೋದ್ರಿಂದ ಈ ವರ್ಷ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ ಅವ್ರು ಒಳ್ಳೆ ರಿಟರ್ನ್ ಆಗ್ತಾರೆ. ಯಾಕಂದರೆ ಆಲ್ರೌಂಡ್ ಪ್ಲೇಯರು, ಯಾಕಂದರೆ ಒಂದು ಟೀಮ್ನಲ್ಲಿ ಒಂದು 3 ಇಂದ 4 ಪ್ಲೇಯರು ಅವರು ಆಲ್ರೌಂಡ್ ಪ್ಲೇಯರ್ ಇರಬೇಕಂದ್ರೆ ಒಂದು ಟೀಮ್ನು ಮೇಂಟೈನ್ ಮಾಡೋಕ್ಕೆ ಆಗೋದು ಸಾಧ್ಯ. ಹಾಗಾಗಿ ಅಲಿ ರಿಜಾ ಅವರು ಒಳ್ಳೆ ರಿಟರ್ನ್ ಆಗ್ತಾರೆ ಅಂತ ಹೇಳ್ಬೋದು. ಹಾಗೆ ಕೂಡ ಫ್ರೆಂಡ್ಸ್ ಈ ದೀಪಕ್ ಅವರು ಕೂಡ ರಿಟರ್ನ್ ಆಗ್ತಾರೆ ಹೊಳ್ಳಿ ಬೆಂಗಳೂರು ಬುಲ್ಸ್ ಟೀಮ್ನಲ್ಲಿ. ಏಕೆ ಅವರು ರಿಟರ್ನ್ ಆಗ್ತಾರೆ ಅಂದರೆ ಅವರು ಬೆಂಗಳೂರು ಬುಲ್ಸ್ ಆಲ್ರೌಂಡ್ ಪ್ಲೇಯರು, ಹಾಗಾಗಿ ದೀಪಕ್ಕು ಮತ್ತು ಹೊಳ್ಳಿ ಅಲಿ ರಿಜಾ ಅವರು ರಿಟರ್ನ್ ಆಗ್ತಾರೆ. ಯಾಕಂದರೆ ಆಲ್ರೌಂಡ್ ಪ್ಲೇಯರು ಒಂದು 2 ರಿಂದ 3 ಪ್ಲೇಯರ್ ಇದ್ರೇ ಒಂದು ಟೀಮನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋದು. ಯಾಕಂದರೆ ಯಾವುದೇ ಥರ ಒಂದು ಸ್ಟ್ರಾಂಗ್ ಪ್ಲೇಯರು ಅವರು ಅಪೋಸಿಟ್ ಬಂದರೆ ಪ್ಲೇಯರ್ ಹತ್ತಿರ ಆಡ್ಬೋದು. ಹೀಗಾಗಿ ಅವರು ಕೂಡ ಒಳ್ಳೆ ರಿಟರ್ನ್ ಆಗೋದು. ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ಗಳು ಕಮ್ಮಿ ಏನು ಹೊರಗೆ ಹೋಗೋಲ್ಲ, ಒಂದು ಕೆಲವು ಜನ ಅಷ್ಟೇ ಏನಾದ್ರು ಹೋಗ್ಬೋದು. ನಮಗೆ ಬಂದ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಗಳು ಒಳ್ಳೆ ರಿಟರ್ನ್ ಆಗ್ಬೋದು ಬೆಂಗಳೂರು ಬುಲ್ಸ್ನಲ್ಲಿ. ತುಂಬ ಸ್ಟ್ರಾಂಗ್ ಇದೆ ಬೆಂಗಳೂರು ಬುಲ್ಸ್ ಟೀಮ್. ಈ ಸಲ ನೋಡೋಣ ಯಾವ ಥರ ಏನು ದಾಖಲಾತಿ ಏನು ಮಾಡ್ತಾರೆ ಅಂತ ನೋಡೋಣ ಫ್ರೆಂಡ್ಸ್. ಇದು ನಿಮ್ಗೆ ಏನಾದ್ರು ಸ್ಪೋರ್ಟ್ಸ್ ಬಗ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ಕೂಡ ಸಪೋರ್ಟ್ ಮಾಡಿ.